ಮಹಿಳೆಯರ ಈ ಸನ್ನೆಗಳು ಪುರುಷರಿಗೆ ಅತಿ ಇಷ್ಟವಂತೆ. 1. ಸನ್ನೆ ಮಾತುಗಳು. ಹೆಚ್ಚಿನ ಮಹಿಳೆಯರು ತಮ್ಮ ಹುಡುಗನನ್ನು ಮೆಚ್ಚಿಸಲು ಉಡುಗೊರೆ ಕೊಡುವುದು, ಡೇಟಿಂಗ್ ಹೋಗುವುದು, ಅವರನ್ನು ಹಲವಾರು ರೀತಿಯಲ್ಲಿ ಆಶ್ಚರ್ಯಪಡಿಸಲು ಪ್ರಯತ್ನಿಸುತ್ತಾರೆ. ಆದರೆ ಮಹಿಳೆಯರ ಕೆಲವು ಸನ್ನೆಗಳು ಹುಡುಗರಿಗೆ ಬಲು ಇಷ್ಟವಂತೆ. ಅವುಗಳಿಂದ ಅವರ ಮನವನ್ನು ಗೆಲ್ಲಬಹುದಂತೆ. 2. ಪಾದಗಳನ್ನು ಸ್ಪರ್ಶಿಸುವುದು. ಊಟದ ಮೇಜಿನಲ್ಲಿ ಅಥವಾ ಮಂಚದ ಮೇಲೆ ಕುಳಿತಾಗ ನಿಮ್ಮ ಕಾಲು ಬೆರಳುಗಳಿಂದ ಅವರ ಪಾದಗಳನ್ನು ನಿಧಾನವಾಗಿ ಸ್ಪರ್ಶಿಸಿ. ಈ ಕಚಗುಳಿಯ ಸ್ಪರ್ಶವು ಅವರನ್ನು ಹೆಚ್ಚು ನಗುವಂತೆ ಮಾಡಬಹುದು. 3. ಕೂದಲನ್ನು ಕೆರಳಿಸುವುದು. ಸಾಮಾನ್ಯವಾಗಿ ಪುರುಷರಿಗೆ ಮಹಿಳೆಯರ ಕೂದಲು ಬಲು ಇಷ್ಟ. ಹಾಗೆಯೇ ಅವರು ಕೂದಲನ್ನು ಅತಿ ಹೆಚ್ಚು ಪ್ರೀತಿಸುತ್ತಾರೆ. ನೀವು ಅವರ ಕೂದಲನ್ನು ನಿಧಾನವಾಗಿ ಕೆರಳಿಸುವುದು ಅವರಿಗೆ ಖುಷಿ ನೀಡುತ್ತದೆ. 4. ಅವರ ಸ್ನೇಹಿತರಾಗಿ. ಪುರುಷರಿಗೆ ಕ್ರೀಡೆಗಳು ಬಲು ಅಚ್ಚುಮೆಚ್ಚು. ನೀವು ಅವರೊಂದಿಗೆ ಅವರ ನೆಚ್ಚಿನ ಆಟವನ್ನು ಆಡುವ ಸ್ನೇಹಿತರಾಗಿ ಅವರು ಆನಂದಿಸುವ ಆಟಗಳನ್ನು ನೋಡಲು ಹೋಗಿ. 5. ಪ್ರಾಮಾಣಿಕವಾಗಿರಿ. ಅವರು ಯಾವುದೇ ವಿಷಯದ ಬಗ್ಗೆ ಸಲಹೆ ಕೇಳಿದಾಗ ಪ್ರಾಮಾಣಿಕವಾಗಿ ಉತ್ತರ ನೀಡಿ. ಗೊತ್ತಿಲ್ಲದೆ ಇರುವ ವಿಷಯದ ಬಗ್ಗೆ ನೇರವಾಗಿ ಗೊತ್ತಿಲ್ಲ ಎಂದು ತಿಳಿಸಿ. ಇದು ನಿಮ್ಮಿಬ್ಬರಲ್ಲಿ ನಂಬಿಕೆ ಬೆಳೆಸಲು ಸಹಕಾರಿ. ಮಳೆಯಲ್ಲಿ ನೆನೆಯಿರಿ. ಮಹಿಳೆಯರು ತಮ್ಮ ಉಡುಗೆ ಅಥವಾ ಕೂದಲಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಎಂದು ಪುರುಷರು ಸಾಮಾನ್ಯವಾಗಿ ನಂಬಿದ್ದಾರೆ. ಅದರಿಂದ ಮುಂದಿನ ಬಾರಿ ಮೋಡದ ಸ್ಫೋಟ ಸಂಭವಿಸಿದಾಗ ಅವರೊಂದಿಗೆ ನೆನೆಯಿರಿ. ಹೊಸ ಮೋಜನ್ನು ತೋರಿಸಿ. 7. ಜೊತೆಯಲ್ಲಿ ಅಡುಗೆ ಮಾಡಿ. ಪುರುಷರು ತಮ್ಮ ಪಾಕಶಾಲೆಯ ಕೌಶಲ್ಯವನ್ನು ಪ್ರದರ್ಶಿಸಲು ಇಷ್ಟಪಡುತ್ತಾರೆ. ಹಾಗಾಗಿ ವಾರಾಂತ್ಯದ ಅಡುಗೆಯನ್ನು ಯೋಜಿಸಿ. ಅವನು ತನ್ನ ನೆಚ್ಚಿನ ಖಾದ್ಯವನ್ನು ಬೇಯಿಸುವಾಗ ನಿಮ್ಮ ಕೈಗಳಿಗೆ ಕೂದಲಿಗೆ ಹಿಟ್ಟಾಗಿಸಿಕೊಳ್ಳಿ. ನಂತರ ಅವರೇ ನಿಮ್ಮ ಕೈಗಳನ್ನು ಸ್ವಚ್ಛಗೊಳಿಸುತ್ತಾರೆ. 8. ಸ್ವೀಕರಿಸಿ. ಅವನು ಕೆಟ್ಟ ಅಭ್ಯಾಸ ಅಥವಾ ತನ್ನ ಸ್ನೇಹಿತರೊಂದಿಗೆ ರಾತ್ರಿಯ ಯೋಜನೆಗಳ ಬಗ್ಗೆ ನಿಮಗೆ ಸುಳ್ಳು ಹೇಳಿರಬಹುದು. ಆದರೆ ಅವನು ಸಿಕ್ಕಿಬಿದ್ದಾಗ ಮತ್ತು ಪ್ರಾಮಾಣಿಕವಾಗಿ ಕ್ಷಮೆಯಾಚಿಸಿದಾಗ ಅದನ್ನು ಸ್ವೀಕರಿಸಿ. 9. ತಬ್ಬಿಕೊಳ್ಳುವುದು. ಅಭದ್ರತೆಗಳು, ಜಗಳಗಳು ಸಾಮಾನ್ಯ. ಕೆಲವೊಮ್ಮೆ ಜಗಳಗಳಾದ ನಂತರ ಕೆಲವು ಹಳೆಯ ಶೈಲಿಯ ಮುದ್ದಾಡುವಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಮಧ್ಯೆ ಬಿರುಕುಗಳನ್ನು ಸರಿಪಡಿಸುತ್ತದೆ. ಆಗಾಗ ಅವನೊಂದಿಗೆ ನಿಮ್ಮ ಮಂಚದಲ್ಲಿ ಮುದ್ದಾಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.